ಲೋಕಗಳು ದೇವರ ಮಾತಿನಿಂದ ಉಂಟಾದವು ಅಂದ್ರೆ ಒಂದು ಚೂರು ಆಲೋಚನೆ ಮಾಡಿ. ನಿಮ್ಮ ತಂದೆ ಹೇಳುವಂತ ಮಾತು ಇಬ್ರಿಯ ಬರೆದ ಪತ್ರಿಕೆ 11:3 ತೆಗೆದು ನೋಡುವಾಗ, ಲೋಕಗಳು ದೇವರ ಮಾತಿನಿಂದ ಉಂಟಾದವು. ಮಾತಿನಲ್ಲಿ ಅಷ್ಟೊಂದು ಬೆಲೆ ಇದೆಯಾ? ದೇವರ ಮಾತಲ್ಲಿ ಅಷ್ಟು ಬೆಲೆ ಇದೆಯಾ? ಅಷ್ಟು ಕೆಪಾಸಿಟಿ ಇದೆಯಾ? ಇದೇ ಪ್ರಿಯರೇ, ಇವತ್ತು ಪೆಟ್ರೋಲ್ ಹುಟ್ಟತಾ ಇದೆ ಅಂದ್ರೆ ಜ್ಞಾನಿಗಳ ಮೂಲಕ ಅಲ್ಲ, ಅಧಿಕಾರಿಗಳ ಮೂಲಕ ಅಲ್ಲ, ಯಾವುದೇ ಒಂದು ಡಾಕ್ಟರ್ ಮೂಲಕ ಅಲ್ಲ ಪ್ರಿಯರೇ. ಇವತ್ತು ಸೀಮೆಣ್ಣೆ ಸಿಗ್ತಾ ಇದೆ, ಪೆಟ್ರೋಲ್ ಸಿಗ್ತಾ ಇದೆ, ವಜ್ರ ಸಿಗ್ತಾ ಇದೆ, ವೈಡೂರ್ಯ ಸಿಗ್ತಾ ಇದೆ, ಪ್ರತಿಯೊಂದು ಗ್ಯಾಸ್ ಎಲ್ಲ ಸಿಗ್ತಾ ಇದೆ ಅಂದ್ರೆ ದೇವರ ಮಾತಿನ ಮೂಲಕ. ಈ ಭೂಮಿಗೆ ದೇವರ ಅಪ್ಪಣೆ ಕೊಟ್ಟಿದ್ದಾನೆ ಪ್ರೇರೆ, ಭೂಮಿ ನನ್ನ ಮಕ್ಕಳಿಗೆ ಆಹಾರವನ್ನು ಕೊಡು. ಎಷ್ಟು ಕೋಟಿ ಜನರಿಗೆ ದೇವ್ರೆ? 84 ಲಕ್ಷ ಜೀವರಾಶಿ, 750 ಕೋಟಿ ಜನರಿಗೆ ಆಹಾರ. ಪ್ರೇರೆ ಬ್ಯಾಗ್ ಎತ್ಕೋತಾ ಇದೀವಿ, ಹೋಯ್ತಾ ಇದೀವಿ. ನಮ್ಮಪ್ಪ ಬೆಳೆದಿದ್ದ? ಯಾರು ಬೆಳೆದಿದ್ದು ಪ್ರೇರೆ? ದೇವರು. ಹೌದು, ನಮ್ಮ ಆತ್ಮಿಕ ತಂದೆ ಯಾರು? ಆ ದೇವರು ಬೆಳೆಸಿದಕ್ಕೋಸ್ಕರ